ಇನ್ಫ್ಯಾಕ್ಟ್ ಇಂಡಸ್ಟ್ರಿಯಲ್ ಗ್ರೋತ್ ವಿಚಾರಕ್ಕೆ ಬಂದಾಗ ಮೊನ್ನೆಷ್ಟೇ ಜಿಮ್ ಕೂಡ ಮಾಡಿದ್ದಾರೆ. ಜಿಮ್ ಮಾಡಿದಾಗ ಒಂದು ದೊಡ್ಡ ಕಂಪನಿಯವರು ಒಂದು ದೊಡ್ಡ ಸೈನ್ ಹಾಕಿದರು, 40,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರು, ಮಾಡ್ತೀವಿ ಅಂತ ಹೇಳಿದರು. ಇಮಿಡಿಯೇಟಾಗಿ ಒಂದು ಪ್ರೊಟೆಸ್ಟ್ ನಡೀತು, ಸರ್ಕಾರ ಅದನ್ನು ವಾಪಸ್ ತಗೊಳ್ಳುವಂಥ ತೀರ್ಮಾನವನ್ನು ಕೈಗೊಂಡಿದೆ. ಇದು ಒಂದು ಕಡೆಯಲ್ಲಿ ನಡೀತಾ ಇರುತ್ತೆ. ಇದು ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಥದ್ದನ್ನು ಕೂಡ ನಮ್ಮ ಜನ ಕೇಳ್ತಾರೆ. ಮತ್ತೊಂದು ಕಡೆಯಲ್ಲಿ ನಮ್ಮ ಜನನೇ ಅದನ್ನು ನಾನಾ ಕಾರಣಗಳಿಗಾಗಿ ಅಪೋಸ್ ಮಾಡೋದು ಕೂಡ ಇದ್ದೇ ಇರುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡಬೇಕು? ಬಜೆಟ್ನ ಸಂದರ್ಭದಲ್ಲೂ ಕೂಡ ನೀವು ಏನನ್ನು ನಿರೀಕ್ಷೆ ಮಾಡ್ತೀರಿ ಮೂಲಸೌಕರ್ಯದ ದೃಷ್ಟಿಯಿಂದ ನೋಡಿದಾಗ? ನೋಡಿ, ತುಂಬ ಬೇಕಾದಷ್ಟು ರಿಸರ್ಚ್ ಸ್ಟಡೀಸ್ ಏನು ಹೇಳಿದೆ ಅಂದರೆ, ಜಸ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೆಷನ್ಗೆ ಬಂದಿದ್ದಾರೆ, ವಿಧಾನಸಭೆ ಒಳಗಡೆ ಬಂದೆ, ಜಮೀರ್ ಅವರು ಬ್ಯಾಗ್ ಹಿಡ್ಕೊಂಡು ಬಂದಿದ್ದಾರೆ. ಸಿದ್ದರಾಮಯ್ಯನವರ ಬಜೆಟ್ ಬ್ಯಾಗ್ ಜಮೀರ್ ಅವರ ಕೈಯಲ್ಲಿ ತಲುಪಿದೆ. ಸೊ ನೋಡಬೇಕು ಜಮೀರ್ ಅವರ ಖಾತೆಯ ಕಡೆಗೂ ಕೂಡ ಈ ಬಜೆಟ್ನಲ್ಲಿ ಎಷ್ಟು ಹಣ ಬಂದಿದೆ, ಹರಿದು ಬಂದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ನೋಡಬೇಕು. ಸಿದ್ದರಾಮಯ್ಯನವರು ಸದ್ಯ ಅವರ ಅನಾರೋಗ್ಯದ ಸ್ಥಿತಿಯ ಕಾರಣದಿಂದಾಗಿ ಅವರ ಬಜೆಟ್ನ ಬ್ಯಾಗನ್ನು ಇವತ್ತು ಜಮೀರ್ ಅವರು ಹಿಡ್ಕೊಂಡು ಬಂದಿರುವಂಥ ದೃಶ್ಯವನ್ನು ಕೂಡ ನೋಡ್ತಾ ಇದ್ವಿ. ಎಲ್ಲ ಸಚಿವರುಗಳು CM ಸುತ್ತಲೂ ಕೂಡ ನೆರೆದಿದ್ದಾರೆ. ಇದು ಬಜೆಟ್ ಮಂಡನೆ ದಿವಸ ಅಂತ ಹೇಳಿದರೆ ಹಣಕಾಸು ಮಂತ್ರಿ ಅಥವಾ ಇತ್ತೀಚಿನ ವರ್ಷಗಳಲ್ಲಿ ಹಣಕಾಸು ಮಂತ್ರಿ ಅನ್ನೋಂಥ ಕಾನ್ಸೆಪ್ಟ್ ಎಲ್ಲ ಮುಖ್ಯಮಂತ್ರಿಗಳನ್ನೇ ಬಜೆಟ್ ಮಂಡನೆ ಮಾಡೋದ್ರಿಂದಾಗಿ ಈ ಮುಖ್ಯಮಂತ್ರಿ ಒಂದು ರೀತಿಯಲ್ಲಿ ಮದುವೆಗಡ್ಡಿನ ರೀತಿಯಲ್ಲಿ ಕಾಣ್ತಾ ಇರ್ತಾರೆ. ಅವತ್ತಿನ ಮಟ್ಟಿಗೆ ಅವರ ಸುತ್ತಲೂ ಬರೋರು ಎಲ್ಲರೂ ಕೂಡ ಬಂದು ಸೇರಿಕೊಂಡು ಏನು ಖುಷಿಯಾಗಿ ಅವರನ್ನು ಈ ಕಾರ್ಯಕ್ರಮ ವೇದಿಕೆ ಕರ್ಕೊಂಡು ಬಂದ ರೀತಿಯಲ್ಲಿ ಅವರ ಕುರ್ಚಿಗೆ ಕರ್ಕೊಂಡು ಬಂದು ಕೂರಿಸಿ ಆ ಕಡೆ ಈ ಕಡೆ ಪ್ರತಿಯೊಂದನ್ನು ಕೂಡ ಸರಿ ಮಾಡಿಕೊಡುವಂಥ ಕೆಲಸ ನಡೀತಾ ಇರುತ್ತೆ. ಇದು ಸಾಮಾನ್ಯವಾದಂತಹ ಬಜೆಟ್ ದಿವಸದ ಒಂದು ವಿಶೇಷವಾದಂತಹ ದೃಶ್ಯ ಅಂತೇಳಿ ಇದನ್ನು ನಾವು ಪರಿಗಣಿಸಬೇಕಾಗತ್ತೆ. ಮುರಳೀಧರ್, ತುಂಬ ರಿಸರ್ಚ್ ಸ್ಟಡೀಸ್ ಆಗಿದೆ. ಹೌದು, 15-20 ವರ್ಷದಲ್ಲಿ ಯಾವ್ಯಾವ ದೊಡ್ಡ ಸಿಟೀಸ್ ಇರುತ್ತೋ ದೇ ಆರ್ ದಿ ಮ್ಯಾಗ್ನೆಟ್ ಫಾರ್ ಗ್ರೋತ್ ಅಂತ ಒಂದು. ಇವಾಗ ನಮ್ಮ ರಾಜ್ಯದಲ್ಲಿ ನೋಡಿದ್ರೆ ಬ್ಯಾಂಗ್ಳೂರ್ ಇಸ್ ದ ಮ್ಯಾಗ್ನೆಟ್ ಫಾರ್ ಗ್ರೋತ್. ಇವರು ಎಷ್ಟು ನಮ್ಮ ರಾಜ್ಯದ ಗ್ರೋತ್ ತರಬೇಕಾದ್ರೆ ಬ್ಯಾಂಗ್ಳೂರು ಕಡೆ ಖಂಡಿತವಾಗಿ ಗಮನ ಕೊಡಬೇಕು. ಅವರು ಮಾಡ್ತಾ ಇಲ್ಲ. ಇವಾಗ ನೋಡಿ, ನಾನು ಈ ಪ್ಯಾನಲಲ್ಲಿ 20 ವರ್ಷದಿಂದ ಬರ್ತಾಯಿದ್ದೀನಿ. ಸ್ಟೇಟ್ ಬಡ್ಜೆಟ್ಟು, ಸೆಂಟ್ರಲ್ ಬಡ್ಜೆಟ್ಟು, ಆಮೇಲೆ BBMP ಬಡ್ಜೆಟ್ಟು ಅವ್ರದ್ದು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹಾಕ್ತಾರೆ. 20 ವರ್ಷದ ಮುಂಚೆ ಏನು ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಒಂದು BBMP ಬಡ್ಜೆಟಲ್ಲಿತ್ತೋ ಅದು ಈವಾಗಲೂ ಈ ಸರಿ ಬಡ್ಜೆಟ್ ಮಾಡಿದ್ರೆ ಅದು ಅಲ್ಲಿಂದ ತೆಗೆದು ಹಾಕೋದಷ್ಟೇ, ಏನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಜಸ್ಟ್ ತಗೊಳ್ಳಿಕ್ಕೆ ಈಜಿಪುರ ಫ್ಲೈಓವರ್ ಹಾರ್ಡ್ಲಿ ಇಟ್ ಈಸ್ 1 ಕಿಲೋಮೀಟರ್ ವಿದಿನ್ 1 ಕಿಲೋಮೀಟರ್ ವಿತಿನ್ 800 ಮೀಟರ್ಸ್ ಏನೋ ಇರಬೇಕು. ಹೌದು, 10 ವರ್ಷದಿಂದ ಮಾಡ್ತಾ ಇದ್ದಾರೆ, ಇನ್ನೂ ಮುಗ್ದಿಲ್ಲ. ಡಿಸ್ಪ್ಯೂಟ್ಸು ಸಾರ್ ಹೇಳಿದಾಗೆ ಎಲ್ಲ ಕಾಂಟ್ರಾಕ್ಟರ್ಸು ಆಲ್ ಹ್ಯಾಂಡ್ ಇನ್ ಹ್ಯಾಂಡ್ ಆ್ಯಂಡ್ ಆಗ್ತಾಯಿಲ್ಲ. ನೋಡಿ, ನಮಗೆ ಐ ಹ್ಯಾವ್ ಎ ಫ್ಯಾಕ್ಟ್ರಿ ಇನ್ ವಿಯೆಟ್ನಾಮ್, ನಿಮಗೆ ಗೊತ್ತಿದೆ. ಅಲ್ಲಿ ಎಷ್ಟು ಫಾಸ್ಟಾಗಿ ಪ್ರಾಜೆಕ್ಟ್ಸ್ ಮಾಡ್ತಾರಂದರೆ ಬಿಟ್ವೀನ್ 2 ವಿಸಿಟ್ಸ್ ನಂದು 3 ಮಂತ್ಸಲ್ಲಿ ಒಂದು ಫ್ಲೈಓವರ್ ಮಾಡಿರ್ತಾರೆ. ಅಲ್ಲಿ 3 ಮಂತ್ಸ್ to 4 ಮಂತ್ಸ್ ಅಷ್ಟೇ ಬೇಕಾಗಿರೋದು. ನಾವು ವರ್ಷ ಕಟ್ಟಲೆ ಮಾಡಿದ್ರು ಮಾಡಲ್ಲ. ಸೊ ನಾನೇನು ಹೇಳಿದೆ, ನಮ್ಮಲ್ಲಿ 3 ಮಂತ್ಸಲ್ಲಿ ನಮಗೆ ಮ್ಯಾಜಿಕ್ ಬ್ರಿಕ್ಸ್ ಹಾಕಿರುವಂಥ ಇದನ್ನೇ ಮಾಡೋಕ್ಕಾಗಿಲ್ಲ, 3 ತಿಂಗಳಲ್ಲಿ ಮಾಡೋಕ್ಕಾಗಿಲ್ಲ. 10 ದಿನ ಸಾಕು, ಇನ್ನು ಭಾಳ ಫಾಸ್ಟಾಗಿ ಮುಗಿಸ್ತೀವಿ ತಿಳಿ ಮಾಡಿದಂಥ ಸ್ಟೀಲ್ ಬ್ರಿಡ್ಜು ನಮ್ಮಲ್ಲಿ ಉದ್ದೇಶಪೂರ್ವಕ ಅಲ್ಲ, 2 ತಿಂಗಳಲ್ಲಿ ಮುಗಿಸೋಕ್ಕಾಗತ್ತಿದ್ದಲ್ಲಿ ಸ್ಟೀಲ್ ಬ್ರಿಡ್ಜ್ ಪ್ರಾಜೆಕ್ಟ್ ತಂದವರು 2 ವರ್ಷ ಮಾಡಿದ್ರು ಅದನ್ನು. ಅದರಿಂದ ನಾವು ಬೆಂಗಳೂರು ಬಗ್ಗೆ ಗಮನ ಕೊಡದಿದ್ರೆ ಗ್ರೋತು ಇವಾಗಿರೋ ಮೊಮೆಂಟಮ್ ಇದೆಯಲ್ಲ, ಇದು ತುಂಬ ವರ್ಷದಿಂದ ಮೊಮೆಂಟಮ್ ಇದೆ. ಫಾರ್ಚುನೇಟ್ಲಿ ನಮಗೆ ಒಂದು ಬೇಸಿಕ್ ಅಡ್ವಾಂಟೇಜಸ್ ಇದೆ ಬ್ಯಾಂಗ್ಳೂರಲ್ಲಿ, ಬಿಕಾಸ್ ಆಫ್ ದ ವೆದರ್ ಆ್ಯಂಡ್ ಹೈ ಕಾನ್ಸಂಟ್ರೇಷನ್ ಆಫ್ ಇಂಟೆಲೆಕ್ಚುವಲ್ ಆರ್ಗನೈಸೇಷನ್ಸ್. ಇಲ್ಲಿ ನಮಗೆ ಗ್ರೋತ್ ಬರ್ತಾ ಇದೆ ಬಿಕಾಸ್ ಆಫ್ ಸರ್ವೀಸಸ್. ಅದೇ ನೀವು ಇನ್ನೂ ಇದನ್ನು ನೀವು ಹಿಂಗೆ ಬಿಟ್ಟರೆ ದ ಹೆನ್ ದಟ್ ಲೇಸ್ ದ ಗೋಲ್ಡನ್ ಎಗ್ ಅಂತ ಹೇಳ್ತಾರಲ್ಲ, ಆಲ್ಮೋಸ್ಟ್ 55 to 60% ಆಫ್ ದಿ ಟ್ಯಾಕ್ಸ್ ಕಲೆಕ್ಷನ್ಸ್ ಆಫ್ ದ ಸ್ಟೇಟ್ ಬೆಂಗಳೂರಿಂದ ಬರುತ್ತೆ. ನಾವು ಇದನ್ನು ಬಿಟ್ಬಿಟ್ರೆ ನಿಮಗೆ ಬೆಳವಣಿಗೆ ಎಲ್ಲಿಂದ ಬರುತ್ತೆ, ಗ್ರೋತ್ ಇಲ್ಲಿಂದ ಬರುತ್ತೆ, ಟ್ಯಾಕ್ಸಸ್ ಇಲ್ಲಿಂದ ಬರುತ್ತೆ. ಇನ್ನು ಇಂಡಿಯಾ ಅಂತಿದ್ದೀವಿ ಅಂತಾರೆ, ಅದಕ್ಕೆ ಕಾರಣನೇ ನಮ್ಮ ಬೆಂಗಳೂರು ಅಂತ. ಹೌದು, ಇಲ್ಲಿ ಒಂದೇ ಒಂದು ವಿಷಯ, ಇಷ್ಟು ಇಂಟೆಲೆಕ್ಚುವಲ್ಸ್ ಇದ್ದಾರೆ ಸರ್ಕಾರದಲ್ಲಿ. ಒಂದು ಅವರು 10 years ಪ್ರಾಜೆಕ್ಟು ಇಲ್ಲ 20 years ನಮ್ಮ ಸ್ಟೇಟಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇಟ್ಕೊಂಡು ಅದನ್ನು ಒಂದು ಬೇಸಿಸ್ ಮಾಡಿಕೊಂಡು ಎವ್ರಿ ಇಯರ್ ಆ ಥರ ಸ್ಪೆಂಡ್ ಮಾಡ್ತಾ ಹೋಗ್ಬೋದು. ಅದು ಒಂದು ಮಾಡಿದ್ರೆ ಅಟ್ಲೀಸ್ಟ್ ದೇರ್ ಇಸ್ ಸಮ್ ಡೈರೆಕ್ಷನ್. ಇವಾಗ ಏನಾಗ್ತಾ ಇದೆಯಂದರೆ ಇಯರ್ ಟು ಇಯರ್ ಇವ್ರು ಬರ್ತಾರೆ, ಈ ವರ್ಷ ಯಾರು ಡಿಮಾಂಡ್ ಮಾಡ್ತಾರೆ, ಯಾರು ಪ್ರೆಸ್ಸಿಂಗ್ ಡಿಮಾಂಡ್ಸ್ ಏನಿರುತ್ತೆ ಅದಕ್ಕೆ ಖರ್ಚು ಮಾಡ್ತಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಹಂಗೆ ಆಗುತ್ತೋ, ಕೆಲವು ಬರುತ್ತೆ ಹೋಗುತ್ತೆ. ದೇರ್ ಇಸ್ ನೋ ಡೈರೆಕ್ಷನ್ ಅನ್ನೋದು ಒಂದಿಲ್ಲ.
ಶಾರ್ಟ್ ಟರ್ಮ್ ಪರ್ಸ್ಪೆಕ್ಟಿವಿಂದ ನೋಡ್ತಾ ಇದ್ದಾರೆ. 10 ಇಯರ್ಸ್, 5 ಇಯರ್ಸ್, 20 ಇಯರ್ಸ್ ಪರ್ಸ್ಪೆಕ್ಟಿವಿಂದ ಯಾವ ವಿಚಾರ ಬಗ್ಗೆನೂ ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇಲ್ಲ. ಅದರಿಂದ ಇವಾಗ ಬೆಂಗಳೂರು ತೊಗೊಂಡ್ರೆ ಇದು ಒಂದು ಫ್ಲೈಓವರ್ ಮಾಡ್ತೀವಿ, ಇದು ಇನ್ನೊಂದು ಸ್ಮಾಲ್ ರೋಡ್ ಮಾಡ್ತೀವಿ ಅಂತಾರೆ ಹೊತ್ತು ನೆಕ್ಸ್ಟ್ 25 ಇಯರ್ಸಲ್ಲಿ ವಾಟ್ ಯು ವಾಂಟ್ ಟು ಸಿ ಬ್ಯಾಂಗ್ಳೂರ್ ಟು ಬಿ, ಅದಕ್ಕೆ ಎಷ್ಟು ದುಡ್ಡು ಬೇಕು, ಅದಕ್ಕೆ ನಾವು ಏನು ಮಾಡಬೇಕು, ಅದು ಹೋಗಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೂತ್ಕೊಂಡು ನಾವು ಮಾಡಿದ್ರೆ ಖಂಡಿತವಾಗಿ ದೇರ್ ವಿಲ್ ಬಿ ಸಮ್ ಸಪೋರ್ಟ್. ಆದರೆ ನಮ್ಮ ಕಡೆಯಿಂದ ಅಂತಹ ಒಂದು ಎಕ್ಸಸೈಸೇ ಮಾಡಲಿಕ್ಕೆ ಯಾರಿಗೂ ಐಡಿಯಾನೇ ಬರ್ತಾ ಇಲ್ಲ. ನಾನು ಪ್ಲ್ಯಾನಿಂಗ್ ಬೋರ್ಡಲ್ಲಿದ್ದಾಗ ಐ ಯೂಸ್ ಟು ಟೆಲ್ ದಮ್ ಸೋ ಮೆನಿ ಟೈಮ್ಸ್, ಲೆಟ್ ಅಸ್ ಸಿಟ್ ಡೌನ್, ಯೂಸ್ ಸಮ್ ಟೆಕ್ನಿಕಲ್ ಆ್ಯಂಡ್ ಪ್ರೊಫೆಷನಲ್ ಆರ್ಗನೈಸೇಷನ್ಸ್ ಟು ಮೇಕ್ ಎ ವಿಷನ್ ಫಾರ್ ಬ್ಯಾಂಗ್ಳೂರ್ ಅಂತ. ಮಾಡ್ತಾ ಇರಲಿಲ್ಲ. ಮಾಡ್ತೀವಿ ಅಂತಾರೆ, ಎವ್ರಿಬಡಿ ನೋಸ್ ವಾಟ್ ಟು ಡೂ, ಬಟ್ ಏನು ಮಾಡ್ತಾ ಇಲ್ಲ. ಅದಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಗ್ಳೂರಲ್ಲಿ ಯಾವಾಗ ಇನ್ವೆಸ್ಟ್ಮೆಂಟು ಡೆವಲಪ್ಮೆಂಟ್ ಬ್ಯಾಂಗ್ಳೂರಲ್ಲಿ ಆಗಲ್ಲ. ಸಿ ನಾವು ಆಲ್ರೆಡಿ ಪೀಪಲ್ ಆರ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಈಸ್ ಬ್ಯಾಂಗ್ಳೂರ್ ಎ ಡೆಡ್ ಸಿಟಿ ಅಂತ ಒಂದು ಕ್ಯಾಪ್ಷನ್ ಬರ್ತಾ ಇದೆ. ಇಫ್ ಯು ಹ್ಯಾವ್ ಸೀನ್ ಇನ್ ಸಮ್ ಆಫ್ ದಿ ಸೋಷಿಯಲ್ ಮೀಡಿಯಲ್ಲಿ ನೋಡಿದಿದ್ರೆ ಈಸ್ ಬ್ಯಾಂಗ್ಳೂರ್ ಎ ಡೆಡ್ ಸಿಟಿ ಅಂತ ಬರ್ತಾ ಇದೆ. ಮುಂಚೆ 25 ವರ್ಷದ ಮುಂಚೆ ಕಲ್ಕಟ್ಟಾಗೆ ಆ ಥರ ಒಂದು ಡೆಸಿಗ್ನೇಷನ್ ಮಾಡ್ತಾಯಿದ್ರು, ಅದಕ್ಕೆ ಒಂದು ಕ್ಯಾಪ್ಷನ್ ಮಾಡ್ತಾಯಿದ್ರು, ಕಲ್ಕಟ್ಟ ಇಸ್ ಎ ಡೆಡ್ ಸಿಟಿ ಅಂತ, ಫರ್ಗಾಟನ್ ಸಿಟಿ, ಡೆಡ್ ಸಿಟಿ ಅಂತ. ಆ ಥರ ಕ್ಯಾಪ್ಷನ್ ಬ್ಯಾಂಗ್ಳೂರ್ಗೆ ಬರೋ ಒಂದು ಥಾಟ್ ಪ್ರಾಸೆಸ್ ಬಿಗಿನಿಂಗ್ ಆಗಿದೆ ಅಂದರೆ ಎಷ್ಟುವರೆಗೂ ನಾವು ಇದನ್ನು ಬಿಟ್ಟಿದ್ದೀವಿ ಅಂತ ಒಂದು ಬರುತ್ತೆ. ಅದರಿಂದ ಖಂಡಿತವಾಗಿ ದಿ ಗೌರ್ಮೆಂಟ್ ಶುಡ್ ಸಿಟ್ ಅಪ್ ಟು ದ ರಿಯಾಲಿಟಿ ಆ್ಯಂಡ್ ಡೂ ಸಮಥಿಂಗ್ ಅಬೌಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಬ್ಯಾಂಗ್ಳೂರ್. ಅದನ್ನು ದಟ್ ಗಿವ್ಸ್ ಯು ಅ ಫಿಲಿಪ್ ಫಾರ್ ಗ್ರೋತ್ ಟು ಆಲ್ ದ ಸೆಕ್ಟರ್ಸ್. ಇಲ್ಲಿಂದ ಬರೋ ರೆವೆನ್ಯೂ ನಾವು ಪೂರ್ತಿ ಕರ್ನಾಟಕದಲ್ಲೂ ಖರ್ಚು ಮಾಡ್ತೀವಿ, ಇಲ್ಲೇ ರೆವೆನ್ಯೂ ಬರೆದಿದ್ರೆ ಏನು ಮಾಡ್ತೀರಾ? ಎಕ್ಸಾಕ್ಟ್ಲಿ. ಇಲ್ಲಿ ಚೈತ್ರ ಭರತ್ ತಮ್ಮ ಪ್ರಕಾರ ಕೃಷಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗಲೂ ಕೂಡ ಯಾವ ಸ್ವರೂಪದ ನಿರೀಕ್ಷೆ, ಹಾಗೆಯೇ ಪ್ರವಾಸೋದ್ಯಮದ ದೃಷ್ಟಿಯಿಂದ, ಯಾಕಂದರೆ ಮೈಸೂರಿನವರು ತಾವು ಪ್ರವಾಸೋದ್ಯಮದ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಮುರಳೀಧರ್ ಸರ್ ಅವ್ರು ಹೇಳಿದಾಗೆ ಖಂಡಿತ ಅವ್ರ ಜೊತೆ ಒಪ್ಕೋತೀನಿ ನಾನು. ಮಾಡಕ್ಕೆ ತುಂಬಾ ಕೆಲಸ ಇದೆ ಸರ್, ಬಜೆಟು ಇದೆ, ದುಡ್ಡು ಇದೆ. ಅವ್ರು ಹೇಳಿದಾಗೆ ಬೆಂಗಳೂರು ಡೆಡ್ ಸಿಟಿ ಆಗ್ತಾ ಇದೆ. ಅದಕ್ಕೆ ನಾವು ಇಲ್ಲಿ ನಮ್ಮ ಸುತ್ತಲೂ ಮಾತಾಡ್ಕೊಳ್ಳೋದು ಏನು ಅಂದ್ರೆ, ಮೈಸೂರಿನವರು ನೀವು ಮೈಸೂರನ್ನ ಒಂದು ಬಿಸ್ನೆಸ್ ಹಬ್ ಆಗಿ ಡೆವಲಪ್ ಮಾಡ್ತೀರಾ ಅಂತ ಹೇಳ್ತೀರಾ ಅಷ್ಟೇ, ಇಲ್ಲಿ ತುಂಬಾ ಹಿಡನ್ ರೋಡ್ ಬ್ಲಾಕ್ಸ್ ಇರುತ್ತೆ. ನಮಗೆ ನಾವು ಉದ್ಯಮ ಶುರು ಮಾಡ್ತೀವಿ, ಆದರೆ ಗವರ್ಮೆಂಟ್ ಇಂದಾನೆ ಅಪ್ರೂವಲ್ಸು, ಲೈಸೆನ್ಸಿಂಗು ಎಲ್ಲ ನಾವು ಹೋದಾಗ ತುಂಬಾ ರೋಡ್ ಬ್ಲಾಕ್ಸ್ ಇರುತ್ತೆ. ಹಾಗೆ ಟೂರಿಸಂ ಕಡೆ ಕೇಳಬೇಕು ಅಂದ್ರೆ ಎಗ್ರಿ ಟೂರಿಸಂ ಇಸ್ ಅ ನ್ಯೂ ಕಾನ್ಸೆಪ್ಟ್. ಇಟ್ಸ್ ನಾಟ್ ಅ ವೆರಿ ನ್ಯೂ ಕಾನ್ಸೆಪ್ಟ್, ಬಟ್ ಕರ್ನಾಟಕದಲ್ಲಿ ನಾವು ಮಹಾರಾಷ್ಟ್ರ ತರ ಮುಂದುವರಿಯಕ್ಕಾಗಿಲ್ಲ. ಟೂರಿಸಂ ಡಿಪಾರ್ಟ್ಮೆಂಟ್ ನ ಹೋಗಿ ಕೇಳಿ, ರೈತರೇನೆ ನಮ್ಮ ಹತ್ರ ಇಷ್ಟು ನಂಜನಗೂಡು ರೋಡ್ ಅಲ್ಲಿರುವಂತಹ ರೈತ ಸೂರ್ಯಕಾಂತಿ ಬೆಳೆ ನಡುವೆ ಹೋಗಿ ಸೆಲ್ಫಿ ತಗೊಳಕ್ಕೆ 10 ರೂಪಾಯಿ ಫಿಕ್ಸ್ ಮಾಡಿದ್ರೆ ಅದು ನಮ್ಮ ಅಗ್ರಿ ಟೂರಿಸಂನ ಸ್ವರೂಪ ಆಗಿದೆ ಹೊರತು ನಮ್ಮಲ್ಲಿ ಅದನ್ನೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ಯೋಚನೆ ಇದುವರೆಗೂ ಯಾರಿಗೂ ಬರಲಿಲ್ಲ ಅಂತ. ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ಅದು ನಮ್ಗೆ ಅದು ದೂರದ ಮಾತು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ.